ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನನ್ನ ಕೊಲೆಗಡ್ಕಿ ಅಂತಿದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಹೌದು ಕಣೆ, ನೀನ್ ಕೊಲೆಗಡಿಕಿನೇ. ನೀನು ಇವಳು ಸೇರ್ಕೊಂಡು ಇವಳಿಗೆ ಯಾವ್ದೋ ಬೇರೆ ಮಾತ್ರ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದು ನನಗೆ ಗೊತ್ತಾಗಿದೆ. ಅಮ್ಮ, ಏನಾಗಿದೆ ನಿನ್ಗೆ? ತಲೆನಾದ್ರೂ ಕೆಟ್ಟಿದ್ಯಾ? ಅದು ಸಣ್ಣ ಪುಟ್ಟ ಆಪಾದನೆ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅನ್ಬೋದಾಗಿತ್ತು. ಆದ್ರೆ ಈಗ ನೀನ್ ಮಾಡ್ತಾ ಇರೋ ಆಪಾದನೆ ಕೊಲೆಪಾತಕಿ ಅನ್ನೋದು. ಚಿಚಿ, ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಮ್ಮ, ಸಾಧನ ಕೋಪಿಷ್ಟೇ ನಿಷ್ಠುರವಾಗಿ ಮಾತಾಡ್ತಾಳೆ ಅನ್ನೋದೇನೋ ಸರಿ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಅವಳನ್ನ ಕೊಲೆಗಾರ್ತಿ ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಇದೇನಾ ನಿಮ್ ಸೊಸೆ ನೀವು ಕೊಡ್ತಾ ಇರೋ ಬೆಲೆ? ಅಯ್ಯೋ, ನಿಂಗೆ ಹೇಗೆ ಹೇಳಿ ನಾನು ಇವರಿಬ್ರು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ಸುಮನ, ಬಾರಮ್ಮ ಬಾ, ಇವ್ರನ್ನ ಒಪ್ಸೋದೆಲ್ಲ ಆಮೇಲೆ ಮಾಡೋಣ. ಮೊದಲು ನಿನ್ನ ಹೊಟ್ಟೆಗೆ ಹೋಗಿರೋ ಮಾತ್ರೆನೆಲ್ಲ ವಾಂತಿ ಮಾಡಿಸ್ಬೇಕು. ಬಾಮ್ಮ. ಅಯ್ಯೋ ಅತ್ತೆ, ನೀವು ತುಂಬಾ ಗಾಬರಿ ಮಾಡ್ಕೋತಿದ್ದೀರಾ ಅಂತ ಅನ್ಸುತ್ತೆ. ಅಕ್ಕ ನನ್ಗೆ ಸಾಹೇಬ್ರು ಕೊಡ್ತಿದ್ದ ಮಾತ್ರನೇ ಕೊಟ್ಟಿದ್ದು. ಆ ಥರನೇ ಇತ್ತು, ಆದ್ರೆ ಅದಲ್ಲ. ನಿನಗ್ ಗೊತ್ತಿಲ್ಲ ಕಣೆ, ಇವರು ಬೇರೆ ಯಾವುದೋ ಮಾತ್ರೆಗಳನ್ನ ಕೊಟ್ಟು ನಿಂಗೆ ಅಬಾರ್ಷನ್ ಮಾಡ್ಬೇಕು ಅಂತಿದ್ರು. ಇವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಏ ಪತಿ, ಕೇಳಿಸ್ಕೊಂಡೆ ಅಂತ ಇದೆಯಲ್ಲ, ಕೇಳಿಸ್ಕೊಳ್ಳೋದಕ್ಕೆ ಮನೆಯೊಳಗಡೆ ಎಲ್ಲಿದ್ದೆ ನೀನು? ನಾನು ಫೋನ್ ಮಾಡಿದಾಗ ನೀನು ದೇವಸ್ಥಾನದಲ್ಲಿದ್ದೆ. ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ನಾನು ಹುಡುಕ್ತಾ ಇರೋ ಅಷ್ಟಲ್ಲಿ ಜಯರಾಮ ಅಪ್ಪ ಸೋಫಾ ಮೇಲಿಟ್ಟಿದ್ಯಾ ತಗೋ ಅಂತ ಕೊಟ್ಟ. ಅಷ್ಟೊಳಗೆ ನೋಡಿದ್ರೆ ನೀನಾಗ್ಲೇ ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ಯಾ. ಯಾವಾಗ ಕೇಳಿಸ್ಕೊಂಡೆ ನೀನು ಹೇಳು? ನೀವು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅರ್ಧಕ್ಕೆ ಫೋನ್ ಇಟ್ಬಿಟ್ಟು ಎಲ್ಲೋ ಹೋದ್ರಿ ಅನ್ಸುತ್ತೆ. ಅವಾಗ ಇವರಿಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಅತ್ತೆ, ನಾನ್ ಯಾಕತ್ತೆ ಹೀಗೆಲ್ಲ ಮಾಡ್ತೀನಿ? ಜಾನು, ನೀನಾದ್ರೂ ಹೇಳು. ನಾವ್ ಹಾಗೆಲ್ಲ ಏನಾದ್ರೂ ಮಾತಾಡದ್ವಾ? ಹೇಳು ಜಾನು. ನಮ್ಮಮ್ಮನ ಮಾತಿಗೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಅದಕ್ಕೆ. ಅಪ್ಪ ನೋಡಿದ್ರೆ ಅವಳ ರೂಮಿಗೆ ಹೋಗಿ ಊಟ ಕೊಡು, ತಿಂಡಿ ಕೊಡು ಅಂತ ನನಗ್ ಕೆಲ್ಸ ಕೊಟ್ರು. ಈಗ ನಮ್ಮಣ್ಣ ಇವಳಿಗೆ ಮಾತ್ರೆ ಕೊಡೋ ಕೆಲ್ಸನ ನಿಮಗ್ ಕೊಟ್ಟಿದ್ದಾನಲ್ಲ ಅದಕ್ಕೆ ಅಂತ ನಾನು ಅದಕ್ಕೆ ಬೈದ್ರೆ ಅದಕ್ಕೆ ನನಗೆ ವಾಪಸ್ ಬೈದ್ರು. ಅವಳಿಗೆ ಯಾವ ಮಾತ್ರೆ ತಗೋಬೇಕು ಅಂತ ಗೊತ್ತಾಗಲ್ಲ. ಅಕಸ್ಮಾತ್ ಯಾವ್ದಾದ್ರು ತಪ್ಪಾಗಿರೋ ಮಾತ್ರೆ ತಗೊಂಡ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ನನಗೆ ಬೈದ್ರು. ಇವಳಿಗೆ ಸರಿಯಾಗಿರೋ ಮಾತ್ರೆ ಕೊಡ್ಬೇಕು ಅಂತ ಅದಕ್ಕೆ ಅವಳ ಮೇಲೆ ಕೇರ್ ಇಟ್ಕೊಂಡು ಹೋದ್ರೆ ಅದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ನೀವು. ನೋಡಿದ್ರ ಅದಕ್ಕೆ ಇಂಥವ್ರಿಗೆಲ್ಲ ಅಯ್ಯೋ ಪಾಪ ಅಂತ ಅನ್ಲೇಬಾರ್ದು. ನಮಗೆ ಪಾಪ ಸುತ್ಕೊಳತ್ತೆ. ಮುಚ್ಚೆ ಬಾಯಿ, ನಿನಗೆ ಕಪಾಳ ಹೊಡಿತೀನಿ. ರೀ, ಇವಳು ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆಗಕ್ಕಿಂತ ಮೊದಲು ಆಸ್ಪತ್ರೆಗೆ ಹೋಗೋಣ ರೀ. ಇವಳನ್ನ ಕಾಪಾಡೋಣ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಹೆದರ್ತಿದ್ದೀರಾ. ಇಲ್ಲಮ್ಮ, ಇವರು ನಿನ್ಗೆ ಮೋಸ ಮಾಡ್ತಾ ಇದ್ದಾರೆ. ನೀನ್ ಹೊಟ್ಟೆಲಿರೋ ಮಗುನ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಇವರು. ನಿನ್ನ ನಾಟಕನ ಸಾಕ್ ಮಾಡೆ. ನಾನು ಯಾವ ನಾಟಕನೂ ಮಾಡ್ತಿಲ್ಲ ಅತ್ತೆ. ನಾನ್ ಸುಮಂಗ್ ಕೊಟ್ಟಿರೋದು ತೀರ್ಥ ಹೇಳಿರೋ ಮಾತ್ರೆನೆ. ಇವಳು ಕೊಡ್ಬೇಕಾಗಿರೋ ಮಾತ್ರೆನೆ ನಾನು ಕೊಟ್ಟಿರೋದು. ತೀರ್ಥ ಕೊಡು ಅಂತ ಹೇಳ್ದ, ಆದ್ರೆ ನೀನ್ ಕೊಟ್ಟಿರೋದು ಬೇರೆ ಮಾತ್ರೆ ಅಂತ ನನ್ಗನ್ಸ್ತಾ ಇದೆ. ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಮಾತ್ರೆ ಎಲ್ಲಿದೆ? ತೋರ್ಸು ಅಂದೆ. ಪ್ರಿಸ್ಕ್ರಿಪ್ಷನ್ ಇಲ್ಲ ಅತ್ತೆ. ಆದ್ರೆ ತೀರ್ಥ ವಾಯ್ಸ್ ಮೆಸೇಜ್ ಕಳ್ಸಿದಾನೆ. ಅದನ್ನ ಕೇಳಿನೇ ನಾನು ಇವಳಿಗೆ ಮಾತ್ರೆ ಕೊಟ್ಟಿದ್ದು. ರೀ, ನೋಡಿದ್ರ ಇವಳನ್ನ? ಯಾವ್ದು ಸರಿಯಾದ ಮಾತ್ರೆ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ ಇವಳಿಗೆ. ಇನ್ ಹೇಗ್ರಿ ಸರಿಯಾದ ಮಾತ್ರೆ ಕೊಡ್ತಾಳೆ ಇವಳು? ಅಮ್ಮ, ಯಾವ ಮಾತ್ರೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅದಕ್ಕೆ ನಿನ್ನ ಹತ್ರ ಯಾವಾಗ ಹೇಳಿದ್ರು? ಬಾಯಿ ಮುಚ್ಚಿ ನೀನು. ರೀ, ಇವ್ರು ಕೊಟ್ಟಿರೋ ಮಾತ್ರೆ ಸುಮನನ್ಗೆ ಕೆಟ್ಟದಾಗ್ಲಿ ಅಂತಾನೆ ಕೊಟ್ಟಿರೋದು. ಅವಳ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗ್ಲಿ ಅಂತಾನೆ ಕೊಟ್ಟಿರೋದು. ಏನಮ್ಮ, ಏನಾದ್ರೂ ಆಗ್ತಾ ಇದೆಯಾ? ಇಲ್ಲ ಮಾವ. ಅಪ್ಪ, ಅಕಸ್ಮಾತ್ ಅದೇನಾದ್ರೂ ಬೇರೆ ಮಾತ್ರೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ರಿಯಾಕ್ಷನ್ ಆಗ್ಬೇಕಾಗಿತ್ತು.
ನಾನು ಒಬ್ಳ ತಾಯಿ, ನನಗೂ ಮನ್ಸಿದೆ. ನೀವ್ ಅನ್ಕೊಂಡಷ್ಟು ಕ್ರೂರಿ ಅಲ್ಲ ನಾನು. 8 ವರ್ಷದಿಂದ ನಾನು ಈ ಮನೆಯಲ್ಲಿ ಸಂಸಾರ ಮಾಡ್ತಿದ್ದೀನಿ ಅತ್ತೆ. ನಾನ್ ಯಾರಿಗೆ ಕೇಡ್ ಬಯಸಿದ್ದೀನಿ, ನಾನ್ ಯಾರ ಜೀವ ತೆಗೆಯೋ ಪ್ರಯತ್ನ ಪಟ್ಟಿದ್ದೀನಿ, ಯಾರಿಗ ಅಪಾಯ ಮಾಡಿದ್ದೀನಿ? ಯಾಕತ್ತೆ, ಯಾಕೆ ಹೀಗೆ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ಹೌದು, ನನಗೆ ಇವಳ ಮೇಲೆ ದ್ವೇಷ ಇತ್ತು, ಕೋಪ ಇತ್ತು, ಅಸೂಯೆ ಇತ್ತು. ಆದ್ರೆ ನನ್ನ ಮನ್ಸನ್ನ ಸರಿ ಮಾಡ್ಕೊಂಡಿದ್ದೀನಿ, ಬದಲಾಯಿಸ್ಕೊಂಡಿದ್ದೀನಿ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಇವಳ ಸೇವೆ ಮಾಡ್ಕೊಂಡಿದ್ದೀನಲ್ಲ ಅತ್ತೆ. ಸಾಧನಾ, ಸಮಾಧಾನ ಮಾಡ್ಕೊಮ್ಮ. ನಿಮ್ಮ ಅತ್ತೆ ಹೇಳಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ. ಸಾಕ್ಷಿ ಸಿಗೋ ತನಕ ನೀವು ನಮ್ಮಲ್ವೇನ್ರಿ? ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸುಮನನ್ಗೆ ಅಪಾಯ ಇದೆ. ರೀ, ನಿಮ್ಗೆ ನಿಮ್ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಮ್ಮ, ಅಪ್ಪ ನಿನ್ ಮಾತನ್ನ ನಂಬ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನೀನ್ ಸಾಧನಾ ವಿರುದ್ಧ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದನ್ನ ಒಪ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನ್ರಮ್ಮ ಎಲ್ರು ಮುಖ ನೋಡ್ತಾ ಇದ್ದೀರಾ? ಸೀರೆ ತಗೊಂಡೋಗಿ ನಮ್ಮ ಸುಮಿನ್ ರೆಡಿ ಮಾಡ್ಕೋಬೋಗಿ. ಏನು ಶಾಸ್ತ್ರ ಗೀಸ್ತ್ರ ಮಾಡೋದು ಬ್ಯಾಡ್ವಾ? ಶಿವಣ್ಣ, ನಾವು ಮಾಡಿದ್ರೆ ಚೆನ್ನಾಗಿರಲ್ಲ. ನಾವು ಗಂಡನ್ ಕಳ್ಕೊಂಡವ್ರು. ಈ ಕಾಲನಿ ಮುತ್ತೈದ್ರೆಲ್ಲ ಸೇರಿ ನಮ್ ಸುಮಿನ ರೆಡಿ ಮಾಡ್ತಾರೆ ಬಿಡು. ಅಕ್ಕ, ಮಡ್ಲು ತುಂಬೋದಕ್ಕೆ ಪ್ರೀತಿ ವಿಶ್ವಾಸ ತುಂಬಿರೋ ಮನ್ಸಿದ್ರೆ ಸಾಕು. ಅದಕ್ಕೆ ಮುತ್ತೈದೆ ವಿದ್ವೆ ಅಂತ ಯಾಕೆ ಭೇದ ಭಾವ ಮಾಡ್ತೀಯಾ? ನೋಡು, ನೀನೇ ನನ್ನ ಜೊತೆ ಬರ್ಬೇಕು, ನೀನೇ ರೆಡಿ ಮಾಡ್ಬೇಕು. ಹಾ, ಎಲ್ಲಾದ್ರೂ ಉಂಟಾ ಸುಮ್ಮಿ? ಅದ್ ಹೇಗಾಗತ್ತೆ? ಬೇಡ, ಶಾಸ್ತ್ರ ಸಂಪ್ರದಾಯ ಎಲ್ಲ ಅದ್ರ ಪ್ರಕಾರನೇ ಆಗ್ಲಿ. ಮುತ್ತೈದೆಯರೆಲ್ಲ ಸುಮ್ಮಿನ್ ಕರ್ಕೊಂಡು ಹೋಗಿ. ಮುತ್ತೈದೆಯರು ಇರ್ಲಿ, ಅವ್ರ ಜೊತೆಗೆ ನೀವುಗಳು ಬರ್ಬೇಕು. ಇಲ್ಲಾಂದ್ರೆ ನಾನು ಯಾವ ಶಾಸ್ತ್ರನೂ ಮಾಡಿಸ್ಕೊಳಲ್ಲ. ನಾವು ಅಮಂಗಳ ಅಪಶಕುನ ಅಂತೆಲ್ಲ ಹೇಳ್ತಾರೆ, ಅಂತದ್ರಲ್ಲಿ ನಾವು ಇರ್ಲೇಬೇಕು ಅಂತ ಹೇಳ್ತೀಯಲ್ಲ ಸುಮ್ಮಿ, ಇದು ತಪ್ಪಲ್ವಾ? ರಾಮಕ್ಕ, ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ಹಾ, ದೇವ್ರ ಸೃಷ್ಟಿನಾಗೆ ದೇವ್ರ ದೃಷ್ಟಿನಾಗೆ ಯಾವುದು ತಪ್ಪಲ್ಲ, ಯಾವುದು ಸರಿ ಅಂತಿಲ್ಲ, ಯಾವುದು ಅಮಂಗಳನೂ ಅಲ್ಲ, ಅಪಶಕನೂ ಅಲ್ಲ. ಎಲ್ಲ ನಾವೇ ನಮ್ಮ ದೃಷ್ಟಿಗೆ ನಮ್ಮ ಭಾವನೆಗೆ ತಕ್ಕಂಗೆ ಮಾಡ್ಕೊಂಡ್ರದು. ಅದ್ರಲ್ಲಿ ಏನೂ ಇಲ್ಲ ಕಣ್ರವ. ಮೊದಲು ನನ್ನ ಮಗಳನ್ನ ಕರ್ಕೊಂಡೋಗಿ ಅಲಂಕಾರ ಮಾಡ್ಕೊಂಬನ್ನಿ. ಅವರಪ್ಪ ನಾನು ಹೇಳ್ತಾ ಇದ್ದೀನಿ, ಹೋಗ್ರವ್ವ. ಅಯ್ಯೋ ದೇವ್ರೆ, ಅಪ್ಪ ಕೊಟ್ಟಿರೋ ದುಡ್ಡಿಗಿಂತ ಈ ಲಿಸ್ಟಲ್ಲಿರೋ ಐಟಮ್ಸೇ ಜಾಸ್ತಿ ಇದೆಯಲ್ಲಪ್ಪ. ಇಷ್ಟೊಂದು ಐಟಮ್ಸ್ ಏನೋ ತರ್ಬೋದು, ಚೌಕಾಸಿ ಹೆಂಗೆ ಮಾಡಲಿ? ಇಷ್ಟೇಷ್ಟು ದುಡ್ಡಲ್ಲಿ ಇಷ್ಟು ಐಟಮ್ಸ್ ತರ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದೆ. ಇರ್ಲಾರ್ದೆ ನನಗೆ ನಾನೇ ಗುಂಡಿ ತೊಡ್ಕೊಂಡಂಗೆ ಆಯ್ತು. ಅಲ್ವಾ? ಅದಕ್ಕೆ ಇರಬೇಕಾದ್ರೆ ನಂಗೆ ಯಾಕೆ ಟೆನ್ಷನು? ಅದಕ್ಕೆ ಅದಕ್ಕೆ ಕಾಲೋನಿಗೆ ಹೋಗಿದ್ದಾರಲ್ವಾ? ಏನದಕ್ಕೆ ನೀವು ಈ ಟೈಮಲ್ಲ? ಇವಳನ್ನ ಅಳಿಸಿ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಹೊಟ್ಟೆ ಉರಿಯೋ ಹಾಗೆ ಸಂಭ್ರಮ ಮಾಡ್ತಿದ್ದಾರೆ ಇವರು. ಅಕ್ಕ, ಕುಡಿಯೋದಕ್ಕೆ ಏನಾದ್ರು ತರ್ಲಾ? ಬೇಡ ರಾಜಿ, ಐಮ್ ಫೈನ್, ಥ್ಯಾಂಕ್ಸ್. ಅವರೇ ತಗೊಳ್ಳಿ, ನಾನೇ ಹೋಗಿ ತಗೊಂಬಂದೆ. ನಮ್ಮ ಚೆನ್ನಪ್ಪ ಅಂಗಡಿದು. ಅವನು ಒಳ್ಳೊಳ್ಳೆ ಮಾಲ್ ತರ್ತಾನೆ, ಈ ಹಳೆ ಸ್ಟಾಕ್ ಇಡೋದಿಲ್ಲ ಅವನು. ಕುಡಿ ಸರಿ. ಪರವಾಗಿಲ್ಲ ಅಂಕಲ್, ಬೇಡ. ಅಕ್ಕ, ಚೆನ್ನಾಗಿರುತ್ತೆ, ಕುಡೀರಿ. ಬೇಡ ರಾಜಿ, ಒಂದ್ ಗುಟ್ಟು ಕುಡೀರಿ. ತಗೊಳ್ಳಿ, ಚೆನ್ನಾಗಿದೆ ನೋಡಿ, ಕುಡೀರಿ. ಕುಡೀರಿ. ಅರೆ, ಅಕ್ಕ ಬಂದ್ಲು. ಅದಕ್ಕೆ ಇಲ್ಲದೆ ಹೋದೇನು? ಅದಕ್ಕೆ ತಂಗಿದ್ದಾರಲ್ವಾ? ಕರೆಕ್ಟ್.
ಹೇಗೂ ಅವ್ರ ಕಾಲೇಜ್ ಮುಗಿಯೋ ಟೈಮು ಅವ್ರನ್ನೇ ಎತ್ತಾಕೊಂಡು ಹೋಗ್ತೀನಿ. ಎತ್ತಾಕೊಂಡು ಹೋಗ್ತೀನ? ಸುಭಾಷ್ ಕರ್ಕೊಂಡು ಹೋಗ್ತೀನಿ. ಹೌದು, ರಾಜ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಅಪ್ಪ ದೇವ್ರೆ, ಅವ್ರಿಗಾದ್ರೂ ಚೌಕಾಸಿ ಮಾಡೋದು ಬರ್ಲಪ್ಪ. ಅಬ್ಬಾ, ಅಕ್ಕ ನೋಡೋದಕ್ಕೆ ಸೇಮ್ ದೇವತೆ ತರ ಕಾಣಿಸ್ತಿದ್ದಾಳೆ. ಅಕ್ಕ, ನಮ್ ಸುಮ್ಮನೆ ಹೇಗ್ ಕಾಣ್ತಿದ್ದಾಳೆ? ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳಲ್ವಾ? ನಂದೇ ದೃಷ್ಟಿ ತಾಗುತ್ತೆ. ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ? ಶಾಸ್ತ್ರ ಶುರು ಮಾಡಿ ಬೇಗ. ಅದ್ ಹೆಂಗಾಗತ್ತೆ ರಾಮಣ್ಣ? ಬರ್ಲೇಬೇಕು. ಮುಖ್ಯವಾದರು ಶಾಸ್ತ್ರ ಗೀಸ್ತ್ರ ಎಲ್ಲ ಆಮೇಲೆ. ಮುಖ್ಯವಾದವ್ರು ಬರೋರಿದಾರ? ಯಾರು ರಾಜಿ? ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ದೇವಣ್ಣ ಯಾರು? ನೋಡಿ, ಹೀರೋ ತರ ಬರ್ತಾ ಇದ್ದಾರೆ. ದೇವಣ್ಣ ಏನ್ ಹೇಳ್ತಾ ಇದೀಯಾ? ಹೀರೋ ತರ ಅಲ್ಲ, ನಮ್ ಹೀರೋನೇ. ನಮ್ಮೂರ ನ್ಯಾಯ ದೇವರು, ಈ ಚಿಕ್ಕ ಯಜಮಾನರು. ತೀರ್ಥನ್ ಕರ್ಸಿದಾರ ಇವರು? ಬಾಬಾ ಸಾಹೇಬ್ರ, ಏನ್ರಿ ಇದು? ನಾನೇನೋ ಒಂದ್ ಕುರ್ಚಿ ಹಾಕಿ ಆರ್ತಿ ಗಿರ್ತಿ ಎತ್ತಿ ಶಾಸ್ತ್ರ ಮುಗಿಸ್ತಾರಂದ್ರ, ಇಲ್ಲಿ ನೋಡಿದ್ರೆ ದೊಡ್ಡ ಚಪ್ರ ಹಾಕಿ ದೊಡ್ಡ ಫಂಕ್ಷನ್ ಮಾಡಕತ್ತಾರ. ಏನ್ ಚಿಟ್ಟೆ ಇದು? ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ನೀವೇನಿಲ್ಲಿ? ತೀರ್ಥ, ನಾನ್ ನಿನ್ನನ್ ಕೇಳ್ಬೇಕು, ನೀನಿಲ್ಲಿ? ಅಕ್ಕವ್ರೆ ಏನ್ ಹೇಳ್ತಾ ಇದ್ದೀರಾ? ಹೆಂಡತಿಗೆ ಮೊದಲು ತುಂಬಬೇಕಾರೆ ಗಂಡ ಪಕ್ಕದಲ್ಲಿರ್ಬೇಕು, ಆಗ್ಲೇ ಹೆಂಡತಿಗೆ ಸಂತೋಷ. ಶಿವಣ್ಣ, ನೀನ್ ಸುಮ್ನಿರು. ಅವ್ರಿಗೇನ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ವಾ? ಅವರು ಒಂದ್ ಮಗುವಿನ ತಾಯಿ. ಈ ಶಾಸ್ತ್ರದ ಬಗ್ಗೆ ಎಲ್ಲ ಅವ್ರಿಗೂ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಕ್ಕ? ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ ಅಂತ? ಇದು ಕಷ್ಟಪಟ್ಟು ಮಾಡಿಲ್ಲ ಸಾಹೇಬ್ರೆ, ಇಷ್ಟಪಟ್ಟು ಮಾಡಿರೋದು. ಹೌದು ಸಾಹೇಬ್ರೆ, ನಾನು ಹಣ ನೋಡ್ಲಿಲ್ಲ, ಆದ್ರೆ ಆ ಭಗವಂತ ಇಂಥ ಜನಗಳ ಪ್ರೀತಿ ಕೊಟ್ಟ. ಜೀವನದಲ್ಲಿ ಮನುಷ್ಯನಿಗೆ ಹಣ ಮುಖ್ಯ ಅಲ್ರ, ಜನಗಳ ಪ್ರೀತಿ ಬಹಳ ಮುಖ್ಯ. ನನ್ನ ಮಗಳು ಸುಮ್ಮನೆ ಅದನ್ನ ಚೆನ್ನಾಗಿ ಸಂಪಾದನೆ ಮಾಡೋಳೆ. ಆ ವಿಚಾರದಲ್ಲಿ ನನ್ನ ಮಗಳು ಗೆದ್ದು ಬಿಟ್ಲು ಸಾಹೇಬ್ರೆ. ಬರೋಬ್ಬರಿ ಹೇಳಿದ್ರು ನೋಡ್ರಿ ಅಪ್ಪರ. ನಮ್ ಸುಮನಕ್ಕ ಈ ಕಾಲೋನಿ ಜನರ ಮನ್ಸ್ ಗೆದ್ದಾಳ, ನಮ್ ಸಾಹೇಬ್ರು ಈ ಕ್ಷೇತ್ರದ ಜನಗಳು ಮನ್ಸ್ ಗೆದ್ದಾರ. ಒಟ್ನ್ಯಾಗ ಇಬ್ರು ಜನನಾಯಕರ. ಆಯ್ತು ಸರಿ, ಬನ್ನಿ ಮಾತಾಡ್ಕೊಂಡು ಯಾಕೆ ಕಾಲ ಕಳಿಯೋಣ, ಶಾಸ್ತ್ರ ಮಾಡೋಣ. ನಡೆಯವ.